ರಾಜು 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 ಇದೇನಪ್ಪ ಯಾಕೆ ಬಂದ್ಲು? ಯಾಕೆ ಬಂದ್ಲು ಏನೋ ಬಂದು ಕೂಕ ಬಿಡ್ತಾಳೆ. ಕಾಫಿ ಮಾಡು, ಟೀ ಮಾಡು ಅಂತಾಳೆ. ಏನಕ್ಕ? ಕಾಫಿ ಕಾಸ್ತೀನಿ ಅಂತ ಹೇಳೋದೇ ಇಲ್ಲ. ಹಾಲಿಲ್ಲ ಅಂದ್ಬಿಡ್ತು ಒಂದೇ ಸತಿ. ಏನು ಮಾಡ್ತಿದ್ದೆ ರಾಜು? ಏನಿಲ್ಲ ಕಣಕ್ಕ, ಸುಮ್ಮನೆ ಕೂತ್ಕೊಂಡಿದ್ದೆ. ಅದೇ ಎಲ್ಲ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕ್ಯವನ ಅಂತ ಹೇಳಿ ನೋಡ್ತಿದ್ದೆ. ಹೊಲ್ತಕ್ಕೆ ಹೋಗ್ಬೇಕು, ಹೊಲದ ಕೆಲಸಗಳೆಲ್ಲ ಐತೆ, ಅದಕ್ಕೇನೆ ಎಲ್ಲನ ಕ್ಲೀನ್ ಮಾಡ್ಕ್ಯವನ. ಎಲ್ಲನ ಪಾತ್ರೆಗಳೆಲ್ಲ ಕೆಳಕ್ಕೆ ಇಕ್ಕಿದ್ವ, ಅವನ್ನೆಲ್ಲ ತೆಗ್ದಿಕ್ಕನ, ಬೇಕಾಗಿರೋ ವಿಕ್ಕೆಂಡು ಬ್ಯಾಡ್ದಿಲ್ದವೆಲ್ಲ ತೆಗ್ದಿಕ್ಕನ ಅಂತೇಳಿ ಸುಮ್ಮನೆ ಸಿಕ್ಕೇಳಿದ್ವಿ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕ್ಯವನ ಅಂತ ಮಾಡ್ಕೊಂತಿದ್ದೆ. ಯಾಕಕ್ಕ? ಸುಮ್ಮನೆ ಬಂದೆ ಕಣಪ್ಪ ಬೇಜಾರಕ್ಕೆ. ಕಾಫಿ ಕುಡಿದ್ರ ಹಾಲೇನೆ? ಇಲ್ಲ ಕಣಕ್ಕ, ಹಾಲೇ ಇಲ್ಲ. ಹಾಲಿಲ್ಲ, ಕಾಫಿ ಮಾಡೋಕ್ಕೆ ಹಾಲು ತಂದಿಲ್ಲ. ನಾನು ಸಿದ್ಲಿಂಗರ ಮನೆಗೆ ವಹಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಅವರು ಹಾಲೆ ಡೈರಿಗೆ ಏನಾದರೂ ಹಾಕ್ಯವ್ರೇನೋ ಅಂತೇಳಿ ಸುಮ್ಮನೆ ಅದೇ. ಇಲ್ಲ ಕಣಕ್ಕ, ಹಾಲಿಲ್ಲ, ಅದಕ್ಕಿನ್ನು ಕಾಫಿ ಟೀ ಏನೂ ಇಲ್ಲ. ಹೌದೇನು? ನಾನು ಕಾಫಿನೋ ಟೀನೋ ಮಾಡ್ತಾಳೆ ಅಂತ ಬಂದೆ. ಕೂತ್ಕೋ ಸ್ವಲ್ಪ ಹೊತ್ತು, ಮಾತಾಡ್ಕೊಂಡು ಹೋಗೋಣ ಹಂಗೆ ಬೇಜಾರಕ್ಕೆ ಅಂತೇಳಿ ಬಂದೆ. ಏನಪ್ಪ ರಾಜು, ಅಲ್ಲೇ ನೀವೂ ಅವರು ಚೆನ್ನಾಗಾದ್ರಂತೆ, ನೀನು ಸಿದ್ಲಿಂಗರು ಮಾತಾಡ್ಸಲ್ಲ ಅಂತ ಹೇಳ್ತಿದ್ರಿ. ಗಿರ್ಜಿಂಬೆಂಗೆ ಕಂಡ್ರೆ ನಿನಗೆ ಆಗ್ತಾ ಇರಲಿಲ್ಲ. ಇವಾಗೇನಪ್ಪ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ. ಅಲ್ಲ ಇಬ್ರು ಇವಾಗ ಯಾಕೆ ಹೋದ್ರಿ ನೀವು? ಅಷ್ಟಕ್ಕೂ ಏನು ಬಂದಿತ್ತು ನಿಮ್ಗೆ ಹೋಗೋ ಅಂಥದ್ದು ಅವ್ರ ಹತ್ರ? ಅಯ್ಯೋ ಅವ್ರು ಒಳ್ಳೆಯವರಲ್ಲಪ್ಪ, ಯಾಕೆ ಹೋದ್ರಿ ನೀವು? ನೀನು ಹೇಳೋ ಮಾತಲಾಗೆ ಯಾಕೆ ಹೋದ್ರಿ ಅಂತ. ಈಗ ನೀವು ಸುಮ್ಮನೆ ಇಷ್ಟೊಂದೆಲ್ಲ ಓಡಾಡಿದ್ಕು, ಇಷ್ಟೊಂದೆಲ್ಲ ನೀವು ಗಲಾಟೆ ಮಾಡ್ಕೊಂಡಿದ್ಕು ಸಾರ್ಥಕ ಇರೋದಿಲ್ಲ. ಇಷ್ಟೊಂದೆಲ್ಲ ಇದು ಮಾಡಿಕೊಂಡು ಸುಮ್ಮನೆ ನೀವು ಅವ್ರ ಹತ್ರ ಹೋಗ್ಬೇಕಾಯ್ದು ಬಂತಲ್ಲಮ್ಮ. ಯಾಕೆ ಹೋಗೋಕೆ ಹೋದ್ರಿ ನೀವು? ನನಗೆ ಒತ್ತಿದ್ರೆ ಹೇಳ್ತಿದ್ದೆ ಹೋಗ್ಬೇಡ ಕಣಮ್ಮ ಅಂತೇಳಿ. ಹೋಗ್ಬೇಡ್ದು ಹಂಗೆ. ಅಯ್ಯೋ ನನಗೆ ಯಾರಿಗೆ ಆಗಲಿ ಅಷ್ಟೇಪ್ಪ, ನಾನು ಹಂಗೆ ಹೋಗೋದಿಲ್ಲ. ಏನು ಮಾಡೋಣ, ಇವಾಗ ನಾವು ಹೊಲನೆಲ್ಲ ಮಾರ್ಕೊಕೊಂಡ್ವಲ್ಲಕ್ಕ, ಹೊಲನೆಲ್ಲ ಮಾರಿವಿ. ಇವಾಗ ನಮಗೆ ಹೊಲ ಮಾರೋಕ್ಕೆ ಹೊಲ ಮಾಡೋಕ್ಕೆ ಇವಾಗ ಎಲ್ಲೂ ಜಮೀನಿಲ್ಲ, ಏನಿಲ್ಲ. ಇವಾಗ ಬೇಡ ನನ್ನ ತಂಗಿ ಹಿಂಗೆ ಮೋಸ ಮಾಡಿ ಹೋದ್ಲು ಅವಳು. ಇವಾಗ ಯಾರು ನಮ್ಗೆ ಆಗ್ತಾರೆ ಹೇಳು? ಇವಾಗ ನಾವು ಸಾಲ ಮಾಡ್ಕೊಂಬಂಗಿದ್ರೆ ಇನ್ನು ಮುಂದಕ್ಕೆ ಚೆನ್ನಾಗಿರ್ತೀವಿ. ಇರೋ 2 ಸೈಟ್ ಇದ್ದಾವೆ, ಸೈಟ್ ಎಲ್ಲಿ ಇನ್ನು ಜೀವನ ಮಾಡೋಕ್ಕೆ ನಾವು ಇನ್ಮೇಲೆ ದುಡ್ಕೊಂಡು ಜೀವನ ಮಾಡಬೇಕು. ಇನ್ನು ಸಾಲ ಮಾಡಿದ್ರೆ ನಾವು ಇನ್ನು ಯಾತ್ರಾಗ ತೀರ್ಸೋಣ? ನಮ್ದು ಇನ್ನೇನು ಇಲ್ಲ ಸಾಲ ಮಾಡಿರ್ ತೀರ್ಸೋಕ್ಕೆ. ಅದಕ್ಕೇನು ಇಲ್ಲೇ ಮಾಡೋಣ ಹೊಲ್ದಾಗೆ ಸಾಲ ಮಾಡ್ದಂಗೆ ಅದನ್ನೇ ಮಾಡ್ಕೊಂಡು ಹೋಗೋಣ. ಹೊಲ್ದು ಬದುಕ ಅವತ್ತಿಂದ ಅವತ್ತೇ ಆಗ್ಲೇಳು ಅಂತ ಹೇಳಿ ಈಗ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವು ಕಳೆದಿದ್ದಕ್ಕೆ ಇವತ್ತು ಬೋಲು ಬೇಜಾರಾಗ್ತೈತಿ. ಇವತ್ತು ನಮ್ಮ ಸಿದ್ಲಿಂಗ ಯಾತು ಕಳೆಯಲಿಲ್ಲ ನೋಡಿರೋ ಅನ್ನೋ ಸಂತೋಷ ಆಗುತ್ತೆ. ಇವತ್ತು ನಾವು ಹೊಲ ಎಲ್ಲ ಕಳ್ಕೊಂಡ್ವಲ್ಲಪ್ಪ ಅನ್ನಿಸ್ತೈತಿ. ನಿನಗೆ ಗೊತ್ತಾಗೋದಿಲ್ಲ. ನೀನು ಅಷ್ಟಕ್ಕೋಸ್ಕರ ನಾವು ಹೊಲಕ್ಕೋಸ್ಕರ ಹೋದ್ರೆ ನಮ್ಮದೇ ಮಾಡ್ಬೋದಾಗಿತ್ತಪ್ಪ. ನಮ್ಮದೇ ಐತೆ, ಬೇಜಾನ ಐತೆ. ಸುಮ್ಮನೆ ಯಾಕೆ ಮಾತಾಡಿಸ್ಕೊಂಡು ಹೋಗ್ತೀರ? ಹೋಗ್ಬಿಡ್ರಿ. ಇವಾಗ ನಂದು 6 ಎಕರೆ 5 ಎಕರೆ ನಿಮ್ಮದೇ ತೊಗೊಂಡಿದ್ದೀನಿ, ಅದೇ ಐತೆ ಹೊಲ. ಅದನ್ನು ಬೇಕಾದರೆ ನಾನು ನಿಮಗೆ ಕೊಡ್ತೀನಿ, ಮಾಡ್ಕೊಂಡು ಹೋಗಿ. ನಾವು ಈಗ ಬೆಂಗಳೂರಲ್ಲಿ ಇರ್ತೀವ. ಇವಾಗ ಅವ್ನ ಮನೆ ಖಾಲಿ ಮಾಡುವಂಥ ಕಿಟ್ಟಪ್ಪ ಒಂದೇ ಸಮನೆ ಖಾಲಿ ಮಾಡು ಅಂತ ಹೇಳ್ತವನೆ. ಇನ್ನೊಂದು ಮನೆ ಹುಡುಕ್ತಾ ಇದ್ದೀನಿ. ಇನ್ನೊಂದು ಮನೆ ಏನಾದರೂ ಸಿಕ್ಬಿಟ್ರೆ ನಾನು ಅಲ್ಲಿ ಶಿಫ್ಟ್ ಆಗ್ತೀನಿ. ನಾನು ಅದಕ್ಕೇ ಇಲ್ಲೇ ಒಂದು ಸೈಟ್ ತೊಗೊಬಿಟ್ಟು ಮನೆ ಕಟ್ಸೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನು ಇನ್ನೂ ಹೊರದೇನೂ ಹೋಗಲ್ಲ. ಅದಕ್ಕೇ ನೀವು ನಮ್ಮ ಹೊಲದಲ್ಲಿ ಬೇಕಾದರೆ ನೀವು ಬೆಳ್ಕೊಳ್ರಿ. ನಾವು ಬೇಕಾದರೆ ಅಡಿಕೆ ಗಿಡ ಇಟ್ಟರೂ ಬೇಕಾದ್ರೆ ತೋಟ ಎಲ್ಲ ನೀವೇ ನೋಡ್ಕೋಬೋದು. ನಿಮಗೆ ಕೆಲಸ ಕೊಡ್ತೀನಿ, ಕೆಲಸ ಕೊಟ್ಟರೆ ಅಲ್ಲೇ ಮಾಡ್ಬೋದು. ಇವಾಗ ಸುಮ್ಮನೆ ಹೊಲದಲ್ಲೆಲ್ಲ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ಕೆಲಸ ಕೊಟ್ಟರೆ ಆರಾಮಾಗಿ ಮಾಡ್ಕೊಂಡು ಕೂಲಿ ತೊಗೊಂಡು ಹೋಗೋದು ಬೆಸ್ಟ್ ನಿಮಗೆ. ನಾನು ಕೆಲಸ ಕೊಡ್ತೀನಿ. ಅಡಿಕೆ ಗಿಡ ಏನಾದರೂ ಇಟ್ಟರೆ ನಿಜವಾಗ್ಲೂ ನಿಮಗೆಲ್ಲ ಕೆಲಸ ಸಿಗುತ್ತೆ. ಹೋಗ್ಬಿಡ್ರಿ, ಅವನ ಹತ್ರ ಯಾಕೆ ಹೋಗ್ತೀರಾ? ಅಲ್ಲ ನೀವು ಇನ್ನು ನೀರೇ ಬಿದ್ದಿಲ್ಲ, ಬೋರ್ ಹಾಕ್ಸಿಲ್ಲ, ಏನಿಲ್ಲ. ಅಲ್ಲೇ ಕೊಟ್ಟವನೇ ಎಲ್ಲನ. ಇವತ್ತೆಲ್ಲನ ನೀರುಳ್ಳಿ ಹಾಕ್ತೀವಿ, ಹತ್ತಿ ಹಾಕ್ತೀವಿ, ಎಲ್ಲನ ಹೊಲ್ದಾಗೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀವಿ. ಎಲ್ಲ ಕೊಟ್ಟವನೆ. ಅವನೇನು ಪಾಪ ಯಾತೆ ಇಲ್ಲ ಅಂಬ್ಲಿಲ್ಲ ಕಣ ಪಾಪ. ಕೇಳ್ದೆ ಇಟ್ಕೇನೆ ಮಾಡ್ಕೇಳ್ರಿ ಅಂತ. ಹೆಂಗೆ ಮಾತಾಡ್ಸ್ಕೊಂಡು ಬಿಡಕ್ಕ. ಇನ್ನು ಎಷ್ಟು ಜನ ಇರ್ತೀವಿ? ಇನ್ನು ಎಷ್ಟು ಜನ ಇದ್ದೀವಿ? ಇರೋರು ಇಬ್ಬರಾಳು, ಚೆನ್ನಾಗಿರೋಣ ಅಂತ. ಇನ್ನೇನು ಇರೋರು ಇಬ್ಬರಾಳೆ ಅಲ್ಲ ನಾವು. ಸಾವುಕಾತಿ ಅಮ್ಮರು ಹೇಳ್ತಾ ಇರೋದು ಸರಿಯಾಗೈತಿ. ಇವಾಗ ನೀವು ಅವ್ರ ಹತ್ರ ಹೋಗಿರೋಕ್ಕೆ ಜನ ಅಂತೂ ಹಿಂಗೆ ಮಾತಾಡ್ತಾರೆ ಗೊತ್ತೇ. ಅಯ್ಯೋ ಹೊಲಕ್ಕೋಸ್ಕರನ ಇವಾಗ ಹೋದ್ರು ಹೊಲ್ದಾಗೆ ಯಾರು ಇವಾಗೇನು ಮಸ್ತಾಗಿ ಕೊಡೋರು ಹೊಲ ಏನು ಗುತ್ತಿಗೆಗೆ ಯಾರವನ ಅಥವಾ ಮಾಡ್ಕೋಬೋದಾಗಿತ್ತು. ವರ್ಷ ಯಾರವನ ಇಷ್ಟು ವರ್ಷಕ್ಕೆ 2 ವರ್ಷಕ್ಕೆ ಅಂತೇಳಿ ಮಾಡಿಸ್ಕೊಂಡಿದ್ರೆ ಮಸ್ತಾಗಿ ಕೊಡೋರು. ಇವ್ರಿಗೇನು ಬಂದಿತ್ತು? ಹೊಲಕ್ಕೋಸ್ಕರ ಅಂತ ಹೋದ್ರೆ 2 ಗದ್ದೆ ಹೊಲ ಕೊಡ್ತಾನೆ ಅಂತ ಹೇಳಿ ಹೋದ್ರು ಅಂತೇಳಿ ಬೈಕೊಂತಾರೆ. ನಾನು ಹಾಗೆ ನಮ್ಮ ಹೊಲನ ಬೆದ್ಲುಗಳಿದ್ವಮ್ಮ ನಾವೇ ಕೊಡ್ತಿದ್ವಿ. ನಮ್ಮ ಹೊಲನೇ ಇತ್ತು, ನಮ್ಮ ಹೊಲ್ದಾಗೆ ಬೇಕಾದ್ರೆ ಆತನ ಹಾಕ್ಯಬೋದಾಗಿತ್ತು. ಕಡಲೆ ಗಿಡನೇ ಆತನ. ಅವ್ರ ತಗ ಸುತ್ತಾರ್ಕೊಂಡು ಹೋಗೈತ್ರಿ ನೀವು ಹೇಳು. ಜನ ಎಲ್ಲ ಹಿಂಗೆ ಬೈಕೊಂತಾರೆ. ಇವಳಿಗೆ ಯಾಕೆ ಬುದ್ಧಿ ಇಲ್ಲ ಈ ರಾಜಂಗೆ ಅಂತ ಹೇಳಿ ಬೈಕೊಂತಾರೆ. ನಿನ್ನಂತೂ ಆ ಸಿದ್ಲಿಂಗ್ ಒಂದು ತಕ್ಕೆ ಹೋಗಿ ಅದಾಳಲ್ಲ ಅಂತ ಹೇಳಿ ಬೈಕೊಂತಾರೆ.
ಅಯ್ಯೋ ಬೈಕಂಬ್ಲೇಳಮ್ಮ. ಹ್ಞೂ ನಮಗೆ ಗೊತ್ತಿದೆ ನೀರಿಲ್ಲ. ಇವ್ರು ಹೊಲ್ದಾಗ ಮಾಡಕ್ಕೆ ಇವ್ರು ಇನ್ನೂ ಬೋರ್ ಹಾಕ್ಸಿಲ್ಲ, ನೀರಿಲ್ಲ ಏನಿಲ್ಲ. ಏನು ಮಾಡೋಣ? ನಿಮ್ಮ ಹೊಲ್ದಾಗ ಮಾಡೋಕ್ಕೆ ಬೆದ್ಲಾಗ ಮಾಡೋಕ್ಕಾಗಲ್ಲ ಕಣಮ್ಮ. ಅದೇನೋ ವರ್ಷದಾಗ ಮಳೆಗಾಲದಾಗೆ ಮಾಡ್ಬೋದು ಅಷ್ಟೇನೆ. ಇಂಥ ಕಾಲದಾಗೆಲ್ಲ ಸೊಪ್ಪು ತರಕಾರಿ ಹೂವು ಹಣ್ಣು ಹಂಪ್ಲು ಅದೆಲ್ಲ ಬೆಳೆಯೋಕ್ಕಾಗಲ್ಲ. ನೀರಿಲ್ಲದು ಏನು ಮಾಡೋಣ? ಬಿಡು, ಏನು ಎಷ್ಟು ದಿನ ಅಂತ ಚೆನ್ನಾಗಿರ್ತೀವಿ. ಏನು ಯಾರನ್ನ ಸೋಲ್ಬೇಕಮ್ಮ. ನಾನು ಸೋಲಲ್ಲ ನೀನು ಸೋಲಲ್ಲ, ನಾನು ಸೋಲಲ್ಲ ನೀನು ಸೋಲಲ್ಲ ಅಂತೇಳಿ ಹಿಂಗೆ ಆಟ ಸಾಧಿಸ್ಕೊಂಡು ಹೋದರೆ ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ? ಹೇಳು. ಅದಕ್ಕೆ ಮತ್ತೆ ಆಟ ಸಾಧಿಸ್ಬಾರ್ದು ಅಂತೇಳಿ ನಾವೇ ಹೋಗಿದ್ದು. ಈಗ ನನ್ನ ತಂಗಿ ನೆನ್ನೆ ಜೊತೆಗಿದ್ದರೆ ಹಿಂಗೆ ಮೋಸ ಮಾಡಿದ್ರಮ್ಮ. ಬೇರೆಯವರೆಲ್ಲ ಹಿಂಗೆ ಮಾಡಲ್ಲ ಅಂಬದು ಏನು ಗ್ಯಾರಂಟಿ? ಅವನು ಹೇಳ್ದ ಪಾಪ ಮಾರಬೇಡ್ರಿ ಅಂತ ಒಳ್ಳೇದೇ ಮಾಡಿದ ಕಣಮ್ಮ ಅವನು. ಸುಮ್ಮನೆ ಮಾತಾಡಬಾರ್ದು ಇವತ್ತು. ಹೇಳು. ಹೋಗ್ಬಾರ್ದು. ಅಲ್ಲ ನೀನು ಮಾತಾಡಿಸ್ಕೊಂಡು ಹೋಗ್ತೀಯಮ್ಮ. ಹೋಗ್ಬಾರ್ದು ಕಣಿ, ಅದು ಅರ್ಥ ಆಗಲ್ಲ. ಸಾವುಕಾತಿ ಅಮ್ಮ ಹೇಳ್ತಾ ಇರೋದು ಸರಿಯಾಗೈತೆ. ಅವಳು ಹೆಂಗೆ ಅಂತ ಅಂದ್ಕೊಂಡಿದ್ಯಾ ಗಿರ್ಜಿಂಬೆ? ಸ್ವಲ್ಪ ಜಂಬ ಜಾಸ್ತಿ. ಆ ಜಂಬನೆಲ್ಲ ಇಳಿಸ್ಬೇಕಾಗಿತ್ತು. ನೀನು ಇವನ್ನ ಅವಳನ್ನ ಮಾತಾಡಿಸ್ಕೊಂಡು ಹೋದಷ್ಟು ಒಳಗೇನು ಜಂಬ ಬಂದುಬಿಡುತ್ತೆ. ಅದಕ್ಕಾಗಿನೇ ಹೇಳ್ತಾ ಇರೋದು, ನಿನ್ನ ಒಳ್ಳೇದು ಕೇಳ್ತಾ ಇರೋದು ನಾವು. ನೀನು ಹೋಗ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಪ್ಪ. ಇಷ್ಟು ಬೇಗ ಇಷ್ಟು ಬದಲಾಗ್ತೀಯಾ, ಇಷ್ಟು ಮನಸ್ಸಲ್ಲಗಳದೆಲ್ಲ ಮರ್ತು ಹೋಗ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಹೇಳು. ನಾನು ಏನೋ ಒಂಥರ ಅಂದ್ಕೊಂಡಿದ್ನಪ್ಪ ನಿನಗೆ. ನೀನು ಓದಲ್ಲ, ಅಯ್ಯೋ ಇವಳು ಈ ಥರನಾ ಅಂತ ಅನ್ನಿಸ್ಬಿಡ್ತು ನನಗೆ. ಅಯ್ಯೋ ಎಷ್ಟು ನನಗಿನ್ನೂ ಛಲಗಾತಿ, ನನಗಿನ್ನೂ ಛಲವಾಗಿ ಇರ್ತಾವಳೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೀನು ಅಲ್ಲಿಗೆ ಹಿಂಗೆ ಹೋಗಿದ್ಯಾ, ಅವ್ರ ಹೊಲದಲ್ಲಿ ಹಿಂಗೆಲ್ಲ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ಇವಳು ಹಿಂಗೇನಾ ಅನ್ನಿಸ್ತು ನಿಜವಾಗ್ಲೂ. ಅಯ್ಯೋ ಬೇಡಮ್ಮ, ಬೇಡ, ಹೋಗ್ಬಾರ್ದು. ಹೋಗ್ಬಾರ್ದು ಕಣೆ. ಏನೋ ಹೇಳ್ತಾ ಐತೆ ಸಾವುಕಾರ್ತಿ ಅಮ್ಮ. ಅದೇ ನೀನು ಸಿದ್ಲಿಂಗ್ ಅಂತಕ್ಕೆ ಹೋಗಿದ್ಯಲ್ಲ, ಹೋಗ್ಬಾರ್ದಾಗಿತ್ತು ಅಂತ ಹೇಳಿ. ಯಾಕೆ ಹೋದೆ? ಹೋಗಿದ್ದಕ್ಕೆ ನೋಡು ಇವತ್ತು ನೀನು ಸದ್ರ ಆಗ್ತೀಯಾ, ಯಾಕೆ ಹೋಗಕ್ಕೆ ಹೋಗ್ತೀಯಮ್ಮ ಅಂತ ಹೇಳ್ತಾಯ್ತೆ. ಹೋಗ್ಬಾರ್ದು ಕಣೆ ಅಂತ ಹೇಳಿ ಹೇಳ್ತಾಯ್ತು. ಏನು ಮಾಡ್ತೀಯ? ಅದು ಇವ್ಳಿಗೆ ಅರ್ಥ ಆಗಲ್ಲ. ಸುತ್ತ ಹೇಳ್ಕೊಂಡವ್ರು ದೇವ್ರ ಆಣೆಗೂ ನಿನಗೆ ಬೆಲೆ ಕೊಡೋದಿಲ್ಲ ಯಾರೂ. ನಿಜವಾಗ್ಲೂ ಬೆಲೆ ಕೊಡೋದಿಲ್ಲ. ನೀನು ಎಷ್ಟು ವರ್ಷ ಆಯಿತು ಸಿದ್ಲಿಂಗನ್ನು ಮಾತಾಡ್ಸೋದು ಕೈ ಬಿಟ್ಬಿಟ್ಟು. ಇವಾಗ ನೀನು ಹೊಲ ಇಲ್ಲ, ನನ್ನ ತಂಗಿ ಮೋಸ ಮಾಡಿದ್ಲು ಅನ್ನೋದೊಂದು ಕಾರಣಕ್ಕೆ ನೀನು ಹೋದರೆ ಇವತ್ತೆಷ್ಟು ಅವ್ರು ನಿನಗೆ ಕೀಳಾಗಿ ನೋಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಕೀಳಾಗಿ ನೋಡ್ತಾರೆ. ತುಂಬ ಕೀಳಾಗಿ ನೋಡಿ ನಿನಗೆ ನಿಜವಾಗ್ಲೂ ಎಷ್ಟು ಇದು ಮಾಡ್ತಾರೆ ಗೊತ್ತೇ? ನೀನು ಏನೋ ಅಂದ್ಕೊಂಡಿದ್ಯಾ. ಬಿಡು ಹೋಗಿ. ಹೆಂಗೋ ಚೆನ್ನಾಗಿದೀವಲ್ಲ ಇವತ್ತು ನಾವು ಕೇಳಿದ್ಕೂ ಅವ್ರೇನು ನಮಗೇನು ಅನ್ಯಾಯ ಮಾಡಿಲ್ಲ. ಯಾಕೆ ಇವಳು ಹಿಂಗೆ ಅಂತ? ನೀನೇ ಹಿಂಗಂದ್ರೆ ಹೆಂಗೆ ತಾಯಿ? ಅಲ್ಲ ಎಲ್ಲನ ಹೆಂಗೆ ಮಾತಾಡ್ತಾರೆ ಹೇಳತ್ಲಾಗೆ. ಹೋಗ್ಬಾರ್ದು ಕಣೆ, ನಿಜವಾಗ್ಲೂ ಹೋಗ್ಬಾರ್ದು. ಓದಷ್ಟು ಸದ್ರ ತಗೊಂತಾರೆ. ನೀನೇನು ಅಂತ ಅಂದ್ಕೊಂಡಿದ್ವಮ್ಮ. ಹೋಗ್ಬಾರ್ದು ಹೇಳು. ಎಲ್ಲರೂ ಹಂಗೆ ಮಾತಾಡ್ಕೊಂತಾರೆ, ಅಯ್ಯೋ ಇವಳಿಗೇನು ಬಂದಿತ್ತು ಅಂತೇಳಿ. ಹೋಗ್ಬಾರ್ದು. ಸುಮ್ಮನೆ ಓದಂಗೆಲ್ಲ ಸುಮ್ಮನೆ ಯಾಕೆ ಇದು ಮಾಡ್ಕೊಂಬ್ಕೆಮ್ಮ? ಹೋಗ್ಬಾರ್ದು ಹೇಳು. ಯಾಕೆ ಹೋಗಕ್ಕೆ ಹೋದೆ? ಅಯ್ಯೋ ನೋಡಿ ಸಾವುಕಾತಿ ಅಮ್ಮರು ಇದ್ರಮ್ಮ ನಿನ್ನ ಕೈಯಾಗೇನು ಅವ್ರೇನು ಏನು ಬೇಕಾದ್ರೂ ಮಾಡಿಕೊಡೋರು. ಇವತ್ತೇನು ನಿನಗೆ ಅವ್ರೇನು ಇದು ಮಾಡ್ತಿರ್ಲಿಲ್ಲ ಅಲ್ಲ. ಬೋರೇನು ಇವತ್ತೆಲ್ಲ ನಾಳೆ ಹಾಕಿಸ್ತೀನಿ ಏನು? ಹೊಲ್ದಲ್ಲಿ ಕೆಲಸ ಬೇಜಾನು ಇರುತ್ತೇನು? ಹೊಲ್ದಲ್ಲಿ ಕೆಲಸ ಬೇಕಾದ್ರೆ 2 ಗದ್ದೆ ಮಾಡ್ಕೊಳ್ತಾ ಇದ್ರೆ ನಮ್ಮದೇ ಬೇಕಾದ್ರೆ 1 ಎಕರೆ ಮಾಡ್ಕೊಳ್ರಿ. 2 ಗದ್ದೆ ಅನ್ನೋದೇನು, 1 ಎಕರೆ ಮಾಡ್ಕೊಳ್ಳಿ ಸಾಕು. 1 ಎಕರೆ ಮಾಡ್ಕೊಳ್ಳಿ. 1 ಎಕರೆ ಮಾಡ್ಕೊಂಡು ಆರಾಮಾಗೆ ಅದು ಇದು ಬೆಳ್ಕೊಂಡು ಜೀವನ ಮಾಡ್ಬೋದಾಗಿತ್ತು. ನಾನೆಲ್ಲ ಕೊಡ್ತಾ ಇದ್ದೆ. ಅದು ಬಿಟ್ಬಿಟ್ಟು ಹೋಗಿದ್ರಲ್ಲ ಅಂತೂ ನನಗಂತೂ ಬೇಜಾರಾಗ್ಬಿಡ್ತಪ್ಪ. ಈ ವಿಷಯ ಕೇಳ್ಬಿಟ್ಟು ತುಂಬ ಬೇಜಾರಾಯಿತು. ಹೋಗ್ಬೇಡ ಕಣಮ್ಮ, ಹೋಗ್ಬೇಡ ಕಣೆ. ನನಗೆ ನೋಡೋಕ್ಕಾಗಲ್ಲ, ಪ್ಲೀಸ್ ಹೋಗ್ಬೇಡ. ಇವನ ಹತ್ರ ಹೋಗ್ಬೇಡ ಅಂತೇಳಿ ಹೇಳ್ತಾವ್ರಿ ಇವರೆಲ್ಲ ಸೇರ್ಕೊಂಡು. ನೀನು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಿರೋದಕ್ಕೆ ಇವತ್ತೇನು ಪಾಪ ನಾವು ಹೋಗಿ ಕೇಳಿದಕ್ಕೆ ಅವ್ರು ಇಲ್ಲ ಅಂದಿಲ್ಲ. ಇವ್ರ ಮಾತೆಲ್ಲ ಕೇಳಿದ್ರೆ ಆಯ್ತಲ್ಲ ನಾನು. ಇವ್ರ ಮಾತೆಲ್ಲ ನಾನು ಕೇಳಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.